ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವ್ಲಾಗ್. ಇವತ್ತಿನ ವಿಷಯ ಅಂತ ಹೇಳಿದರೆ ಒಂದು ಡೇವಿಡ್ ನೇಚರ್ ಅಂತ ವೀಡಿಯೋ ಮಾಡು ಅಂತ ಹೇಳಿ ನಾನು ನೇಚರ್ ಜೊತೆ ಇನ್ನೆಲ್ಲ ಕೆಲಸ ಮಾಡ್ತಿದ್ದೇನೆ ಅಂತ ಅದನ್ನೊಂದು ಎಲ್ಲ ತೋರಿಸುವ ಅಂತ ಹೇಳಿ. ಇವಾಗ ಫಸ್ಟ್ ಕೆಲಸ ಅಂತಂತ ಹೇಳಿದರೆ ಇಲ್ಲಿ ನೋಡಿ, ಜಟ್ಟು ನೀರು ಹಾರ್ತಾ ಉಂಟು. ಹಾಗೆ ಅಪ್ಪ ಹೇಳಿದರೆ ಇದನ್ನು ಪಂಪ್ ಆಫ್ ಮಾಡಬೇಕು 10:30 ಆಗುವಾಗ ಅಂತ. ಬೆಳಗ್ಗೆನೇ ಬೇಗ ಹಾಕಿ ಆಗಿದೆ. ಹಾಗೆ ಇವಾಗ ಪಂಪ್ ಆಫ್ ಮಾಡಬೇಕು, ಮತ್ತು ವಾಪಸ್ ಜಟ್ ಚೇಂಜ್ ಮಾಡಿ ಆದ ನಂತರ ವಾಪಸ್ ರನ್ ಮಾಡಬೇಕು. ಹಾಗೆ ಇವಾಗ ಲೆಟ್ಸ್ ಗೋ ಗೈಸ್, ವ್ಲಾಗನ್ನು ಕಂಟಿನ್ಯೂ ಮಾಡುವ. ಹೇಳಿದ್ದೆಲ್ಲ ಪಂಪ್ ಆಫ್ ಮಾಡಬೇಕು ಅಂತ. ಅದೇ ಇಲ್ಲಿ ನೋಡಿ ಗೈಸ್, ಇದನ್ನೇ ಇಲ್ಲಿ ಒಂದು ಕುದುರೆ ಅಂತ ಹೇಳ್ತಾರೆ. ಇದನ್ನು ಕೆಳಗೆ ಮಾಡಿದರೆ ಆಫ್ ಆಗ್ತದೆ. ಇದಕ್ಕೇನು ಆಟೋ ಸ್ಟಾರ್ಟರ್ ಅಂತ ಹೇಳ್ತಾರಲ್ಲ, ವಾಪಸ್ ಕರೆಂಟು ಹೋಗಿ ವಾಪಸ್ ಬರುವಾಗ ಆಟೋಮೆಟಿಕ್ ಅದೇ ಸ್ಟಾರ್ಟ್ ಆಗ್ತದೆ. ಹಾಗೆ ಇವಾಗ ಅಲ್ಲಿ ನೋಡಿ ಆಫ್ ಆಯಿತು. ಅಂದರೆ ನಾವು ಬೋರ್ ಪಂಪ್ ಯೂಸ್ ಮಾಡೋದು, ಹಾಗಾಗಿ ಬೋರ್ ಇಲ್ಲೇ ನಮ್ಮ ಮನೆ ಹತ್ರ ಹೋಗಿ ಉಂಟು. ಸುಮಾರು ವರ್ಷ ಆಯಿತು ತೆಗೆದು. ಅದೇ ನಮಗೆಲ್ಲ ತೋಟಕ್ಕೆಲ್ಲ ನೀರು ಅದರಿಂದಲೇ ಹಾಕುವಂಥದ್ದು. ಮತ್ತು ಮತ್ತೊಂದು ಕೆಲಸ ಉಂಟು. ಎಂತಂತ ಹೇಳಿದರೆ, ನಾವು ಮೊನ್ನೆ ಕಾಳು ಮೆಣಸು ಪೆಪ್ಪರ್ ಅಂತ ಹೇಳ್ತಾರಲ್ಲ, ಅದನ್ನು ಗಿಡ ನೆಟ್ಟಿದ್ದೇವೆ. ಎಲ್ಲಿ ತೋರಿಸು, ಗಿಡ ನೆಟ್ಟಿದ್ದೇವೆ. ಅದು ಇವಾಗ ಮೇಲೆ ಹೋಗ್ತಾ ಉಂಟು. ಅದಕ್ಕೆ ನೋಡಿ ಗೈಸ್, ಹೀಗೆ ಕಟ್ಟಬೇಕು ಅಂತ, ಇಲ್ಲದ್ರೆ ಅದು ಬೀಳ್ತದಲ್ಲ. ಅದಕ್ಕಾಗಿ ನೋಡಿ ಇಲ್ಲೆಲ್ಲ ಕಟ್ಟಲಿಲ್ಲ ನೋಡಿ, ಇಂಥದಕ್ಕೆಲ್ಲ ಬಳ್ಳಿ ಎಂತಾದರೂ ಕಟ್ಟುವ ಅಂತ. ಅಂದರೆ ಇದು ಸ್ವಲ್ಪ ಅದಕ್ಕೆ ಹೆಲ್ಪ್ ಆಗಲಿಕ್ಕೆ ಹೋಗಲಿಕ್ಕೆ ಈಸಿ ಆಗ್ತದಲ್ಲ. ಹಾಗೆ ಇದನ್ನು ಮೊನ್ನೆ ಅಷ್ಟೇ ನೆಟ್ಟದಷ್ಟೇ, ಯಾವಾಗ ಒಂದು 2 months ಆಯಿತು ಅಷ್ಟೇ. ಅದಕ್ಕೆ ಮದ್ದು ಕೂಡ ಹಾಕಿ ಹೋಗಿದೆ. ಹಾಗೆ ಇಲ್ಲೆಲ್ಲ ಇಷ್ಟು ಅಗಲದಲ್ಲಿ ನೆಟ್ಟಾಗಿದೆ. ಹಾಗೆ ಅದಕ್ಕೊಂದು ಕಟ್ಟುವ ಅಂತ, ಅದಕ್ಕೊಂದು ಸಪೋರ್ಟ್ ಕೊಡುವ ಅಂತ, ಅದನ್ನು ಸಹ ಇವತ್ತು ಮಾಡಬೇಕು ಗೈಸ್. ಇವಾಗ ನಾನು ಚಟ್ಟನ್ನು ತೆಗೆದು ಚೇಂಜ್ ಮಾಡಲಿಕ್ಕೆ ಇವಾಗ ಬಂದಿದ್ದೇನೆ. ಎಲ್ಲಿ ಅದೇ ಆಫ್ ಮಾಡಿ ಇವಾಗ ಎಲ್ಲ ಅಲ್ಲಿಂದ ಹೇಳಿ ಚಟ್ಟು ಉಂಟಾ ಅಂತ ನಂಗೆ ಗೊತ್ತಿಲ್ಲ, ಯಾಕಂದರೆ ಬೆಳಿಗ್ಗೆ ಅಪ್ಪ ಜಟ್ಟೆಲ್ಲ ಹಾಕಿದ್ದಲ್ಲ. ಸೊ ಇವಾಗ ಒಂದು ಬದಿಯಿಂದ ತೆಕ್ಕೊಂಡು ಬರುವ. ಜಾಲಿ ಆಗ್ತದೆ ಗೈಸ್ ನೇಚರ್ ಜೊತೆ. ಅಲ್ಲಿಂದ ಸ್ಟಾರ್ಟ್, ಫಸ್ಟ್ ಜಟ್. ಅವತ್ತೆಲ್ಲ ಚಿಕ್ಕದಿರುವಾಗ ಜಟ್ಟಂದು ತೆಗೀಲಿಕ್ಕೆ ಹೋಗೋದು. ಆಗ ಫುಲ್ಲೇ ಇಲ್ಲ, ನಾವು ಚಂಡಿ ಆಗ್ತಿದ್ದದು. ಕೆಲವೊಂದು ಜಟ್ಟಲ್ಲಿ ನೀರು ಇರ್ತದೆ ಗೈಸ್. ಹಾಗೆ ಅದು ಇವಾಗ ತೆಗೆಯುವಾಗ ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ. ಚಟ್ಟಿನ ನೆಕ್ಸ್ಟ್ ಅದು ನೋಡಿ ಹಾಕುವಾಗ ನೋಡಿ, ಇಲ್ಲಿಂದ ಸೈಡಿಂದ ನೀರು ಇಟ್ಟುವಂಥದ್ದು, ಅದೆಲ್ಲ ಜಾಲಿ ಆಗ್ತದೆ. ಒಮ್ಮೆ ಚಂಡಿಯೇ ಇಲ್ಲ, ನಾವು ಹೋಗಿ ತೆಗೆದು ಬರುವಾಗ ಇಡೀ ಚಂಡಿ ಆಗಿ ಹೋಗ್ತಾರೆ ನಾವು. ಅಷ್ಟೇ ಅಂತ, ಒಂದು ಸಹ ತಪ್ಪಿದ್ರು ಅಪ್ಪ ಬೈತಾರೆ. ಮತ್ತೆ ಆವತ್ತೊಮ್ಮೆ ಆಗಿದೆ. ಇಲ್ಲೆಲ್ಲ ತೆಕ್ಕೊಂಡಿದ್ದೇನೆ. ಯಾವುದೋ ಒಂದು ಜಟ್ಟಿನಲ್ಲಿ ಬಿಟ್ಟದ್ದು, ಅಲ್ಲಿ ಹಾರಿಕೊಂಡು ನೋಡುವಾಗ. ಹಾಗೆ ಮತ್ತೊಂದು ವಿಷಯ ಎಂತಂತ ಹೇಳಿದರೆ, ಜಟ್ಟು ತೆಗೆದಾದ ನಂತರ ಈ ಇಂಥದ್ದೊಂದು ಕುಟ್ಟಿರ್ತದಲ್ಲ, ಇದನ್ನು ಹಾಕಬೇಕು ಗೈಸ್. ಇದು ಯಾಕಂತ ಹೇಳಿದರೆ, ಇದು ಇರ್ತದಲ್ಲ ಅಂತ ಹೇಳೋದು, ಕಪ್ಪೆಗಳು ಎಲ್ಲ ಬಂದು ಅದರಲ್ಲಿ ಒಳಗೆ ಬಂದು ಇರುವುದಲ್ಲಿ ನೀರು ಇರ್ತದಲ್ಲ, ಅದಕ್ಕಾಗಿ ಅದು ಬಂದಿರೋದು. ಇಂಥದ್ದೆಲ್ಲ ಉಂಟು ಗೈಸ್. ಇದನ್ನೆಲ್ಲ ಒಟ್ಟಿಗೆ ಹಾಕುವ. ಅದು ಮತ್ತು ನೆಕ್ಸ್ಟ್ ನಾವು ವಾಪಸ್ ಜಟ್ಟು ಹಾಕ್ತೇವಲ್ಲ, ಹಾಕುವಾಗ ಅದರಲ್ಲಿ ವಾಪಸ್ ಕಪ್ಪೆಗಳಿಗೆ ಅದಕ್ಕೆ ಒಟ್ಟಿಗೆ ಇದಾಗಿ ಆ ಜಟ್ಟಿನ ನೀರು ಫೋರ್ಸ್ ಒಟ್ಟಿಗೆ ಅದು ಹೋಗ್ತದೆ. ಹಾಗೆ ಈ ಜಟ್ಟು ಮತ್ತೆ ಹಾರುವುದಿಲ್ಲ, ಅದು ಸಮಸ್ಯೆ ಆಗ್ತದೆ. ಗೈಸ್ ಇಲ್ಲಿ ನೋಡಿ ಬಿಟ್ಟು ಏನೇ ಅಪ್ಪ ಗ್ಯಾರಂಟಿ ಬೈತಿದ್ರು ಅಂತ ಹೇಳಿ. ಅದು ನನಗೊಂದು ಎಲ್ಲಿಯೋ ಮಿಸ್ ಆಯಿತು ಅಂತ ಆಯಿತು. ಸರಿ ಉಂಟು, ಇದು ಲೈನ್ ಸರಿ ಕರೆಕ್ಟ್ ಉಂಟು ಅಷ್ಟೇ ಗೈಸ್. ನಾನು ಹೇಳಿದ್ದೆಲ್ಲ ಆವಾಗ ಅದೇ ಥರದ್ದೊಂದು ಇಲ್ಲಿ ಸಿಕ್ಕಿದೆ ನೋಡಿ. ಇವಾಗ ಈ ಥರದ್ದಿದ್ದರೆ
ಇಲ್ಲಿ ಚೇನ್ ನೋಡಿ ನೋಡಿ, ಇದ್ರೆ ನಾವು ಅರ್ಧ ಚಂಡಿ ಆಗ್ತೇವೆ. ಆಯಿತು, ಇಲ್ಲಿ ಇಷ್ಟು, ಅಲ್ಲಿಂದ ಇಲ್ಲಿಷ್ಟು ನೀರು ಅಪ್ಪ ಕವರ್ ಮಾಡಿದ್ದು ಜಟ್ ಹಾಕಿ. ಇನ್ನು ಇಲ್ಲಿಂದ ನೆಕ್ಸ್ಟ್ ಇಷ್ಟು ಜಟ್ಟನ್ನು, ಇದರಲ್ಲಿ ಎಷ್ಟುಂಟು ಗೊತ್ತಿಲ್ಲ, 12 ಇರಬೇಕಂತ. 12 ಜಟ್ಟು ಎಟ್ ಎ ಟೈಮ್ ಹಾರ್ತದೆ. ಅಂದರೆ ಅದೆಷ್ಟು 5 HP ಪಂಪ್ ಅಂತ, ಅದಕ್ಕಾಗಿ 12 ಜಟ್ಟು ಹಾಕ್ಬೋದು. ಅದರ ಕೆಪಾಸಿಟಿ 12 ಜಟ್ಟು ಅಂತದ್ದು. ನೋಡಿ ನೋಡಿ ನೋಡಿ, ಹೀಗಿದ್ರೆ ಗ್ಯಾರಂಟಿ ಇಷ್ಟಿದ್ರೆ ಸಂಡೆ ಆಗ್ಬೋದು. ಜಟ್ಟನ್ನು ತೆಗಿಬೋದು, ವಾಪಸ್ ಹಾಕುವಂಥದ್ದು ಸ್ವಲ್ಪ ಕಷ್ಟ ತಿಳಿದರೆ ಒದ್ದೆ ಆಗ್ತಾರಲ್ಲ ಹಾಗೆ. ಇಲ್ಲಿ ಒಂದು ಫುಲ್ ಕವರ್ ಆಗಬೇಕು, ಇದರಿಂದ ಗೊತ್ತಿಲ್ಲ, ಇದರಲ್ಲಿಲ್ಲ ನೋಡುವ. ಒಂದು ಬದಿಯಿಂದ ಕವರ್ ಮಾಡ್ಕೊಂಡು ಹೋಗುವ, ಇಲ್ಲದೆ ಜಟ್ಟು ತಪ್ಪುತ್ತದೆ. ಅದಕ್ಕಾಗಿ ಇದರಲ್ಲಿ ನೀರು ಬರ್ತದ ಅಂತ ಇದರಲ್ಲಿ ನೋಡುವ. ಇಲ್ಲಿ ಮೊದಲೇ ಇಷ್ಟುಂಟು ನೀರು ನೋಡುವ. ನೋಡಿ ಎಂಥ ನೀರು ಬರುವುದು. ಇದೆಲ್ಲ ಮಾಮೂಲಿ, ಅದೆಂತ ಮಾಡಲಿಕ್ಕೆ ಆಗುತ್ತಿದೆ ಹಾಗೆ. ಓಕೆ, ಇಷ್ಟು ಜಟ್ಟನ್ನು ಹಾಕಿ ಆದ ನಂತರ ಸಿಗ್ತೇನೆ ಗೈಸ್. ಲಾಸ್ಟಿಗೆ ಇದೊಂದು ಜಟ್ಟು ಉಳೀತು. ಅದೆಲ್ಲಿಗೆ, ಎಲ್ಲಿ ಪಾಯಿಂಟ್ ಅಂತೇಳಿ ಗೊತ್ತಾಗ್ತಿಲ್ಲ. ಇಲ್ಲಾಂದರೆ ಇಲ್ಲಿಗೇನು ಇಷ್ಟು ಜಟ್ಟು ಬರ್ತದಾ ಅಂತ. ಮತ್ತು ಇಲ್ಲಿ ಸಿಲ್ಲ, ಆ ಲೈನಲ್ಲಿ ಇಷ್ಟಾಯಿತು. ಇದು ಒಂದು ಜಟ್ಟು ಹೇಗೆ ಶಾರ್ಟೇಜ್ ಬಂದದ್ದು ಅಂತ ಗೊತ್ತಿಲ್ಲ. ಇಷ್ಟೇನಾ ಅಂತ ನೋಡಿ. ಇಲ್ಲೆಲ್ಲ ನೋಡಿ, ಪಂಪ್ ರನ್ ಮಾಡದಿದ್ರು ಕೂಡ ನೋಡಿ ನೀರು ಹಾರುವಂಥದ್ದು. ಇಲ್ಲಿ ಸಿಕ್ಕಿತು ಗೈಸ್. ಇಲ್ಲೇ ಉಂಟು, ನಾನು ಈಚೆ ಬರಲಿಲ್ಲ. ಸರಿ ಆಯಿತು ಗೈಸ್. 12 ಜಟ್ಟಿಯನ್ನು ಇದ್ದದ್ದು ಸರಿ ಆಯಿತು. ಇದರಲ್ಲಿ ನೋಡಿ ನೀರುಂಟು ನೋಡಿ, ಇಷ್ಟು ಹಾರ್ತದೆ. ಪಂಪ್ ರನ್ ಮಾಡಲಿಲ್ಲ ಆದರೂ ಕೂಡ ಇಷ್ಟು ನೀರು ಹಾರ್ತದೆ. ಆಯಿತು, ಇಷ್ಟು ಅಷ್ಟು ಜಟ್ಟನ್ನೆಲ್ಲ ಹಾಕಿ ಆಯಿತು. ಇನ್ನು ಹೋಗಿ ಪಂಪ್ ರನ್ ಮಾಡುವ ಗೈಸ್. ಪಂಪ್ ರನ್ ಮಾಡಿ ಆದ ನಂತರ ಮತ್ತೆ ಇಲ್ಲಿ ನೀರು ಹಾರ್ತಾ ಇರ್ತದೆ. ಆವಾಗ ನಾವು ನೆಕ್ಸ್ಟ್ ಕೆಲಸ ಅದೇ ಒಳ್ಳೆ ಮೆಣಸು ಗಿಡಕ್ಕೆ ಉಂಟಲ್ಲ ಬಳ್ಳಿ ಕಟ್ಟುವಂಥದ್ದು, ಅದನ್ನು ಮಾಡುವ. ಅದು ಸಹ ಇಲ್ಲಿ ಸಹ ನೆಟ್ಟಾಗಿದೆನಾ ಅಂತ ನೋಡಿ. ಇಲ್ಲಿ ಸಹ ಉಂಟು ಗೈಸ್ ನೋಡಿ. ಇಲ್ಲಿಗೆ ಸಹ ಎಲ್ಲ ಪರ್ಮನೆಂಟ್ ಬಳ್ಳಿ ಹಾಗೆ ಕಟ್ಬೋದು. ಇವಾಗೆಲ್ಲ ಟೆಂಪರರಿ ಹಾಗೆ ಕಟ್ಟಿ, ಎಂಥ ಬಾಳೆದು ಕಟ್ಟಿಯಾಗಿದೆ ಇವಾಗ ನೋಡಿ. ಇವಾಗ ಪ್ಲಾಸ್ಟಿಕ್ ಬಳ್ಳಿ ಕಟ್ಟುವ, ಅದು ಸ್ವಲ್ಪ ಲಾಂಗ್ ಟರ್ಮ್ ಬರ್ತದಲ್ಲ, ಅದಕ್ಕಾಗಿ ಇವಾಗ ವಾಪಸ್ ಕುದುರೆ ಮೇಲೆ ಮಾಡಲಿಕ್ಕೆ ಬಂದೆ. ಇವಾಗ ಕರೆಂಟ್ ಉಂಟ ಇಲ್ಲ ಗೊತ್ತಿಲ್ಲ. ಇವಾಗ ಒಂದು ಸೌಂಡ್ ಆಗ್ತದೆ ಗೈಸ್, ಇವಾಗ ನೋಡುವ ಹೇಗೆಂತ. ಕರೆಂಟ್ ಇದ್ದರೆ ಇವಾಗೊಂದು ಟಕ್ ಅಂತ ಒಂದು ಸೌಂಡ್ ಬರ್ತದೆ. ಹಾಂ ನೋಡಿ ಗೈಸ್, ನೋಡಿ ಅದು ಕರೆಂಟ್ ಉಂಟು. ಇವಾಗ ಅಲ್ಲಿ ಇದು ಬೋರ್ ಪಂಪ್ ಸ್ಟಾರ್ಟ್ ಆಗ್ತದೆ ನೋಡಿ. ಇಲ್ಲೆಲ್ಲ ಜಟ್ಟು ಬಿಡಲಿಲ್ಲಲ್ಲ, ಇವಾಗ ಅಲ್ಲಿ ಹಾರ್ತದೆ ನೋಡಿ. ಇವಾಗ ಅದಕ್ಕಿಂತ ಮೊದಲು ಇವಾಗ ಅದು ಬಳ್ಳಿ ಉಂಟಲ್ಲ, ಪ್ಲಾಸ್ಟಿಕ್ ಬಳ್ಳಿ, ಅದನ್ನು ಕಟ್ ಮಾಡುವ. ಒಂದಷ್ಟು ಎಷ್ಟು ಬೇಕು ಅಷ್ಟು ಅದನ್ನು ಎಷ್ಟು ಉದ್ದ, ಇಷ್ಟಿಷ್ಟು ಉದ್ದ ಕಟ್ ಮಾಡುವ. ಮಾಡಿದ ನಂತರ ಮತ್ತೆ ಈಸಿ ಆಗ್ತದೆ ಕಟ್ಕೊಂಡು ಹೋಗಲಿಕ್ಕೆ, ಜಾಸ್ತಿ ಟೈಮ್ ಹಿಡಿಸುವುದಿಲ್ಲ. ಹಾಗಾಗಿ ನೋಡಿ ಗೈಸ್, ನಮ್ಮನೆ ನೇಚರಿನ ಮಧ್ಯ ಉಂಟು. ನೀವೇ ಕಮೆಂಟ್ ಮಾಡಿ. ಇದರಲ್ಲಿ ಗೈಸ್ ಇಲ್ಲಿ ನೋಡಿ ಬಂದೆ, ಫುಲ್ಲು ಹೂವಿತ್ತು. ಇವಾಗ ಇದೊಂದು ಉಂಟಲ್ಲ ಪರ್ಪಲ್ ಕಲರ್, ಇದು ಹೂವು ಫುಲ್ಲಿತ್ತು. ಇವಾಗ ಖಾಲಿಯಾಗಿದೆ, ಎಲ್ಲ ಮುಗಿದಿದೆ ನೋಡಿ. ಇವಾಗ ಇಲ್ಲಿ ಈ ಬಳ್ಳಿಯನ್ನು ಕಟ್ಟುವ. ಒಂದಷ್ಟು ಸೈಜಿಗೆ ಇದನ್ನು ಕಟ್ ಮಾಡಿಕೊಳ್ಳುವ, ಎಷ್ಟು ಬೇಕಷ್ಟು ಗೈಸ್. ಇವಾಗ ಈ ಬಳ್ಳಿಯನ್ನು ಎಷ್ಟು ಬೇಕಷ್ಟು ಕಟ್ ಮಾಡಿಕೊಳ್ಳುವ. ಹಾಕಿ ಇಷ್ಟು ಮರಕ್ಕೆ ಬೇಕಾದಷ್ಟು ಎಷ್ಟುದ್ದ ಬೇಕು ಅಷ್ಟುದ್ದ, ಒಂದು
ಇಷ್ಟುದ್ದ ಸಾಕಂತಲ್ಲ ಗೈಸ್. ಇದು ಕಮ್ಮಿನ ಗಿಡ ಎಷ್ಟು ಅಗಲ ಇರ್ತದೆ ಅಷ್ಟು ಸಾಕಾಗ್ತದೆ. ಒಂದು ಎಷ್ಟುದ್ದ ಸಾಕ ಅಂತ ಕಮ್ಮಿಗೆ ಕಟ್ಟಲಿಕ್ಕೆ ಎಷ್ಟೆಷ್ಟು ಉದ್ದ ಸಾಕು, ಆರಂಭದಲ್ಲಿ ಇಷ್ಟು ಸಾಕಾಗ್ತದೆ ಅಂತ ನೋಡಿ ಸಾಕು. ಈಗ ಫೈನಲಿ ಇಷ್ಟು ನೋಡಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೇನೆ. ಇದು ಜಾಸ್ತಿ ಆದರೆ ಇನ್ನು ಅಪ್ಪ ಗುತ್ತಿಗೆ ಕಟ್ಟುಕು ಅಂತ ಹೇಳ್ತಾರ ಅಂತ ಎಲ್ಲಿ ಇಷ್ಟು ಕಟ್ ಮಾಡ್ಕೊಂಡಿದ್ದೇನೆ. ನೋಡುವ ಹೇಗೆ ಫುಲ್ಲು ಬರ್ತದ ಅಂತ. ಅದಿಷ್ಟು 150 ಬಳ್ಳಿ ಏನೋ ತಗೊಂಡು ಬಂದದ್ದು, ಅದೇ ಗಿಡಗಳನ್ನು. ಅದರಲ್ಲೆಲ್ಲ ಸತ್ತು ಹೋಗಿದೆ ಇವಾಗ. ಹಾಗೆ ಸ್ವಲ್ಪ ಮಿಷನ್ ಕಾಡು ಹೇರಿತಾರಲ್ಲ ಮಿಷನಲ್ಲಿ, ಆವಾಗ ಸ್ವಲ್ಪ ಮತ್ತು ಅಡಿಕೆ ಕೀಲೆ ಬಿದ್ದು ಹಾಗೆಲ್ಲ ಸ್ವಲ್ಪ ಸತ್ತು ಹೋಗಿದೆ. ಅದನ್ನೆಲ್ಲ ನೋಡ ಹೇಗೆ ಅಂತ. ನಾನು ಸ್ಯಾಂಪಲಿಗೆ ಒಂದನ್ನು ಹೇಗೆ ಕಟ್ಟುವುದು ಅಂತ ತೋರಿಸ್ಕೊಡ್ತೇನೆ, ಮತ್ತೆ ಎಲ್ಲ ಆದ ನಂತರ ಮತ್ತೆ ಹೇಳ್ತೇನೆ. ಇಲ್ಲಿ ನೇಚರಲ್ಲಿ ಇದ್ದರೆ ಇದನ್ನು ನೋಡ್ಬೋದು. ಇದನ್ನು ನೋಡಿ ಓದಿಗೆ ನೋಡಿ ಗೈಸ್. ಇವಾಗ ಈ ಬಳ್ಳಿಯನ್ನು ಇವಾಗ ಇಲ್ಲಿ ಆಲ್ರೆಡಿ ಇಲ್ಲಿ ಒಂದು ಕಟ್ಟಿಯಾಗಿದೆ. ಇದನ್ನು ಅಲ್ಲಿಗೆ ಮತ್ತೆ ಸಪೋರ್ಟಿಗೋಸ್ಕರ ಮತ್ತೊಂದು ಇಲ್ಲಿಗೆ ಕಟ್ಟುವ. ಜಾಸ್ತಿ ಟೈಟಲ್ಲಿ ಕಟ್ ಮಾಡೋದು ಗೈಸ್, ಇದಕ್ಕೆ ಪ್ರಾಬ್ಲಮ್ ಆಗ್ತದೆ. ಜಸ್ಟ್ ಲೂಸಲ್ಲಿ ಕಟ್ಟಿದರೆ ಸಾಕು. ಇಲ್ಲಿ ನೋಡಿ, ಇದು ಸ್ವಲ್ಪ ಕೆಳಗಾಯಿತು ಅಂತೇಳಿ ಇವಾಗ ಮೇಲೆ ಇನ್ನು ಸ್ವಲ್ಪ ಸಮಯ ಇನ್ನೂ ಇಲ್ಲಲ್ಲ, ಹಾಗೆ ಇದನ್ನು ಸ್ವಲ್ಪ ಮೇಲೇ ಕಟ್ಟಿದ್ದೇನೆ. ಹೇಗೆ ಕಟ್ಟುವಂಥದ್ದು ಸ್ವಲ್ಪ ಲೂಸೇ ಉಂಟು, ಅಂದರೆ ಅದಕ್ಕೆ ಸ್ವಲ್ಪ ಟೈಟ್ ಕಟ್ಟಿದರೆ ಅದು ಬಳ್ಳಿಗೆ ಪ್ರಾಬ್ಲಮ್ ಆಗಬಾರ್ದಲ್ಲ, ಅದಕ್ಕಾಗಿ. ನೋಡ ಎಲ್ಲ ಆದ ನಂತರ ನೆಕ್ಸ್ಟ್ ಸಿಗ್ತೇನೆ ಗೈಸ್. ಇದು ನೋಡಿ, ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗ್ತದೆ ನೋಡಿ. ಅವತ್ತೊಮ್ಮೆ ಇಲ್ಲಿಗೆ ಕಟ್ಟಿದ್ದು, ಇಲ್ಲಿಗೆ ಕಟ್ಟಿ ಆದ ನಂತರ ಇವಾಗ ನೋಡಿ ಇಲ್ಲಿಗೇನೆ, ಆದರೂ ಅದು ಬೇರಿನ ಸಹಾಯದಿಂದ ಅದು ಹೋಗಿದೆ ಫುಲ್. ಆದರೆ ಇವಾಗ ಇಲ್ಲಿ ಕಟ್ಟಿ ಮತ್ತು ಸಪೋರ್ಟ್ ಆಗ್ತದೆ ನೋಡಿ ಇದಕ್ಕೆ. ಇಲ್ಲಿ ಇವಾಗ ನಾನು ಕಟ್ಟಿದ್ದೆ ನೋಡಿ ಎಷ್ಟು ಚಂದ ಉಂಟು ಅಂತ. ಒಳ್ಳೆ ಇದಕ್ಕೆಲ್ಲ ಹೆಲ್ಪ್ ಆಗಲಿಕ್ಕೆ, ಅದಕ್ಕಾಗಿ ನಾವೀಗ ಕಟ್ಟುವಂಥದ್ದು ಗೈಸ್. ಅಲ್ಲಿಂದ ಎಲ್ಲರ ತನಕ ಇದು ಕಟ್ಕೊಂಡು ಬಂದೆ. ಇದು ನೋಡಿ ಫೈನಲಿ ಇದು ಅಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಳ್ಳಿ ಎಲ್ಲ ಖಾಲಿ ಆಯಿತು. ಇನ್ನು ಅಪ್ಪ ಬಂದು ಒಯ್ದರೆ ಎಲ್ಲಾದರೂ. ನನಗೆ ಫಸ್ಟ್ ಆಫ್ ಆಲ್ ಐಡಿಯಾ ಕೊಟ್ಟದ್ದೇ ಅಮ್ಮ, ಹೆಲ್ಪಿಗೆ ಬನ್ನಿ ಅಂತ ಹೇಳಿದ್ದೆ ನಾನು. ಆಗ ಅವ್ರಿಗೆ ಹೆಲ್ಪಿಗೆ ಬನ್ನಿ ಅಂತ ಹೇಳಿದ್ದೆ, ಈ ಥರದ್ದು ಮಾಡಿಕೊಡಿ ಅಂತ. ಆವಾಗ ಇದು ನಿಮಗೆ ಬಳ್ಳಿ ಉಂಟಲ್ಲ ಅದನ್ನು ಯೂಸ್ ಮಾಡು ಅಂತ. ಅದಕ್ಕೋಸ್ಕರ ಆ ಐಡಿಯಾ ಬಂದದ್ದು. ಮತ್ತು ಇವಾಗ ನನಗೆ ಐಡಿಯಾ ಇದ್ದದ್ದು ಇದೇ ಥರ ಮಾಡೋದು ಅಂತ. ಅಂದರೆ ಹಾಳೆ ಇದು ಉಂಟಲ್ಲ ಅದನ್ನು ಮಾಡಿ ಕಟ್ಟೋದು, ಅಂದರೆ ಇದು ಒಳ್ಳೆ ಟೈಟ್ ಬರ್ತದೆ ಹಾಗೆ. ಇದು ಇವಾಗ ಇಲ್ಲಿ ನೋಡಿ ನೀರು ಹಾರ್ತುಂಟು, ಇಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಇಲ್ಲಿಗೆ ಕಟ್ಟಬೇಕಷ್ಟೇ. ನೋಡಿ ಇಲ್ಲಿಗೆ ಹೇಗೆ ಗೈಸ್ ಕಟ್ಟೋದು. ನಾನು ಕಟ್ಟಿಗೆ ಹೋದರೆ ಚಂಡಿ ಆಗುವೆ, ಹಾಗಾಗಿ ಈಚೆ ಇಲ್ಲಿ ನೀರು ಹಾಕಲಿಲ್ಲ, ಇಲ್ಲಿಗೆ ಕಟ್ಕೊಂಡು ಹೋಗುವ. ನೋಡಿ ಇಲ್ಲಿಂದಲೇ ಸ್ಟಾರ್ಟ್ ಗೈಸ್. ಇಲ್ಲಿ ನೋಡಿ ಗೈಸ್ ಎಂಥ ಕತೆ ಆಗಿದೆ ಅಂತ ಹೇಳಿದರೆ, ನಾನು ಅಲ್ಲೆಲ್ಲ ಕಟ್ಟಿ ಇಲ್ಲಿ ಕರೆಂಟ್ ಹಾಗೆ ನಾನು ಬಂದದ್ದು ಈಚೆ. ಇಲ್ಲಿ ಒಂದು ಕವರ್ ಮಾಡಿಕೊಳ್ಳು ಅಂತ ನೋಡುವಾಗ ಇವಾಗಲೇ ಕರೆಂಟ್ ಬರಬೇಕಾ ನೋಡಿ ಗೈಸ್. ಇನ್ನು ವಾಪಸ್ ಆಚೆ ತುದಿಗೆ ಹೋಗಬೇಕು, ಇಲ್ಲದ್ರೆ ಟೈಮ್ ವೇಸ್ಟ್ ಆಗ್ತದೆ. ಸೊ ಇವಾಗ ಆಚೆ ಸೈಡಿಗೆ ಹೋಗಿ ವಾಪಸ್ ಕಟ್ಟಿ ಆದ ನಂತರ ಇಲ್ಲಿ ಹೋದರೆ ಕರೆಂಟ್ ಹೋದರೆ ಇಲ್ಲಿಗೆ ವಾಪಸ್ ಬರ್ಬೋದು, ಇಲ್ಲದಿದ್ದರೆ ವಾಪಸ್ ಅದು ಅಷ್ಟೊಂದು ಬಾಕಿ ಮಾಡುವ ಅಂತ ನೋಡು. ಮತ್ತು ಅದಪ್ಪ ಹೋಗುವಾಗ ಅವ್ರ ಜೊತೆ ಕಟ್ಟಲಿಕ್ಕೆ ಹೇಳೋದು. ಅಂದರೆ ಎನಿವೇಸ್ ಏನು ಮಾಡಲಿಕ್ಕಾಗಲ್ಲ. ಹಾಗೆ ಇಲ್ಲಿ ನೋಡು, ನಾವು ಇವಾಗ ಇಲ್ಲಿ ಕಟ್ಟುವ. ಈ ವರ್ಕು ನಂದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇಲ್ಲೆಲ್ಲ ಕಟ್ಟಿದ್ದು ನೋಡಿ, ಇಲ್ಲೆಲ್ಲ ಆಯಿತು. ಇಲ್ಲಿ ಇಷ್ಟೇ ಗಿಡ ನೆಟ್ಟಿದ್ದು. ನೆಕ್ಸ್ಟ್ ಅದು ಅಲ್ಲಿ ಒಂದು ಸ್ವಲ್ಪ ಬಾಕಿ ಆಯಿತು, ಅಲ್ಲಿ ನೀರು ಹಾಕ್ಕೊಂಡು ಉಂಟಲ್ಲ. ನೋಡುವ ಇದನ್ನು ಇಷ್ಟನ್ನು ಅಲ್ಲಿ ಎಲ್ಲಾದರೂ ಇಡುವ. ಎಲ್ಲಾದರೂ ಅಲ್ಲಿ ಇಟ್ಟಾದ ನಂತರ ಮತ್ತೆ ಅಲ್ಲಿ ಎಲ್ಲಾದರೂ ಹೋಗ್ಲಿಕ್ಕಿದ್ರೆ ಕಟ್ಟುವಂತ. ಇದು ಎಷ್ಟು ವೇಸ್ಟ್ ಆಗಬಾರ್ದಲ್ಲ, ಹಾಗೆ ಇದನ್ನಲ್ಲಿ ಹಾಕುವ. ಮತ್ತೆ ಅಪ್ಪ ಅದರಲ್ಲಿ ಕಟ್ಟಿಬಿಟ್ರೆ ಆಗ್ತದೆ. ಓಕೆ. ಇನ್ನು ನೆಕ್ಸ್ಟ್ ಅಲ್ಲಿ ಕರೆಂಟ್ ಹೋಗೋದು ಬರೋದು ಆಗ್ತೈತಲ್ಲ, ಅಲ್ಲಿ
ಅದಕ್ಕಾಗಿ ಸ್ವಲ್ಪ ಲೇಟ್, ಮಧ್ಯಾಹ್ನ ನಂತರ ಜಟ್ ಚೇಂಜ್ ಮಾಡಿದರೆ ಆಯಿತಾ ಅಂತ. ಜಟ್ಟು ಎಲ್ಲಿಂದ ನೀರು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಗೈಸ್, ನಾನು ಇವಾಗ ಪಂಪ್ ಆಫ್ ಮಾಡಲಿಕ್ಕೆ ಬಂದೆ. ಈ ವ್ಲಾಗನ್ನು ಎಂಡ್ ಮಾಡುವ ಅಂತ ಹೇಳಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ, ಬಾಯ್ ಗೈಸ್.